ಹಲೋ ಎವ್ರಿವನ್, ವೆಲ್ಕಮ್ ಟು ಡಿಜಿಸ್ ಕಾಮರ್ಸ್ ಅಡ್ಡಾ. ನಾನು ನಿಮ್ಮ ಡಿಜಿ ಸರ್. ಈ ಚಾನಲ್ನ ಮೇನ್ ಪರ್ಪಸ್ ಏನು ಅಂದರೆ ಕಾಮರ್ಸ್ ಸಬ್ಜೆಕ್ಟ್ಸನ್ನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋದು. ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಮತ್ತು ಫೈನಾನ್ಷಿಯಲ್ ಲಿಟ್ರಸಿ ಕಾನ್ಸೆಪ್ಟ್ಸನ್ನು ಸಿಂಪಲ್ ಆಗಿ, ಕ್ಲಿಯರ್ ಆಗಿ, ಎಕ್ಸಾಮ್ ಓರಿಯೆಂಟೆಡ್ ವೇನಲ್ಲಿ ಕಲಿಯೋಣ ಮತ್ತು ಎಕ್ಸಾಮ್ಸ್ನಲ್ಲಿ ನಿಮಗೆ ಗುಡ್ ಮಾರ್ಕ್ಸ್ ಸ್ಕೋರ್ ಮಾಡಲು ಹೆಲ್ಪ್ ಮಾಡೋದು. ಸೊ ನಾವು ಹಿಂದಿನ ವಿಡಿಯೋದಲ್ಲಿ ಏನು ಕಲ್ತಿದ್ವಿ? ಪಾರ್ಟ್ನರ್ಶಿಪ್ ಫಂಡಮೆಂಟಲ್ಸ್ ಥಿಯರಿ ಕಲ್ತಿದ್ವಿ ಅಲ್ವಾ? ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದೆ ಅಲ್ವಾ, ಈ ಚಾಪ್ಟರ್ನಲ್ಲಿ 4 ಮೆಥಡ್ಸ್ ಬರುತ್ತೆ ಆ್ಯಕ್ಚುಲಿ 6 ಮಾರ್ಕರ್ಗೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಅದರಲ್ಲಿ ಪ್ರಾಡಕ್ಟ್ ಮೆಥಡ್ ಮತ್ತು ಅವರೇಜ್ ಪೀರಿಯಡ್ ಮೆಥಡ್ ಬರುತ್ತೆ, ಮತ್ತು ಗ್ಯಾರಂಟಿ ಆಫ್ ಪ್ರಾಫಿಟ್. ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟು ಮತ್ತು ತುಂಬ ಈಸಿ ಇರ್ತಕ್ಕಂಥ ಟಾಪಿಕ್ಕು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನ ಕಲಿಯೋಣ. ಓಕೆ, ಶುರು ಮಾಡೋಣ. ನಾನು ಇವಾಗ ತೊಗೊಂಡಿರ್ತಕ್ಕಂಥ ಕ್ವಶನ್ ಬಂದುಬಿಟ್ಟು ಕ್ವಶನ್ ಬ್ಯಾಂಕ್, ಅಪ್ಡೇಟೆಡ್ ಕ್ವಶನ್ ಬ್ಯಾಂಕಲ್ಲಿ ಕ್ವಶನ್ ನಂಬರ್ 1. ಸೊ ಇವಾಗ ನಾವೇನು ಪ್ರಿಪೇರ್ ಮಾಡಬೇಕಿಲ್ಲಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಏನೇನು ಡೀಟೇಲ್ ಕೊಟ್ಟಿದ್ದಾರೆ ನೋಡೋಣ. ಶ್ರೇಷ್ಠ ಆ್ಯಂಡ್ ಜ್ಯೇಷ್ಠ ಕಮೆನ್ಸ್ ಬಿಸ್ನೆಸ್ ಇನ್ ಪಾರ್ಟ್ನರ್ಶಿಪ್. ಸೊ ಇಬ್ಬರು ಪಾರ್ಟ್ನರ್ ಇದ್ದಾರೆ, ಶ್ರೇಷ್ಠ ಮತ್ತು ಜ್ಯೇಷ್ಠ. ಆನ್ 1/4/2024 ವಿತ್ ಎ ಕ್ಯಾಪಿಟಲ್ ಆಫ್ ರುಪೀಸ್ 4 lakh ಆ್ಯಂಡ್ ರುಪೀಸ್ 3 lakh. ಸೊ ಅವ್ರು ಏನು ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟು 4 lakh ಮತ್ತು 3 lakh ರೆಸ್ಪೆಕ್ಟಿವ್ಲಿ. ಅಗ್ರೀನ್ ಟು ಶೇರ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ 3:2 ಇದೆ. ಫಾರ್ ದ ಇಯರ್ ಎಂಡಿಂಗ್ 31st March 2025 ದೇ ಅರ್ನ್ ದ ಪ್ರಾಫಿಟ್ ಆಫ್ ರುಪೀಸ್ 66,000. ಆ ಇಯರಲ್ಲಿ ಎಷ್ಟು ಪ್ರಾಫಿಟ್ ಅರ್ನ್ ಮಾಡಿದ್ದಾರೆ? 66,000 ಅರ್ನ್ ಮಾಡಿದ್ದಾರೆ. ಮೊದಲನೇ ಅಡ್ಜಸ್ಟ್ಮೆಂಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 5% ಪರ್ ಆ್ಯನಮ್. ಸೊ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಬೇಕು? 5%. ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಶ್ರೇಷ್ಠ ರುಪೀಸ್ 2,000 ಆ್ಯಂಡ್ ಜ್ಯೇಷ್ಠ ರುಪೀಸ್ 1,500. ಸೊ ಕೆಲವು ಕ್ವಶನಲ್ಲಿ ಏನು ಮಾಡ್ತಾರೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿರಲ್ಲ, ಡ್ರಾಯಿಂಗ್ಸ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ನಾವೇ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಬಟ್ ಈ ಕ್ವಶನಲ್ಲಿ ದೇ ಹ್ಯಾವ್ ಆಲ್ರೆಡಿ ಗಿವನ್ ದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಸೊ ನೋ ನೀಡ್ ಟು ಕ್ಯಾಲ್ಕುಲೇಟ್ ದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಥರ್ಡ್ ಅಡ್ಜಸ್ಟ್ಮೆಂಟ್ ಇಯರ್ಲಿ ಸ್ಯಾಲರಿ ಆಫ್ ಶ್ರೇಷ್ಠ ರುಪೀಸ್ 6,000. ಸೊ ಶ್ರೇಷ್ಠಗೆ ನಾವು ಪರ್ ಆ್ಯನಮ್ ಸ್ಯಾಲ್ರಿ ಪೇ ಮಾಡಬೇಕು 6,000. ಇದು ತುಂಬ ಇಂಪಾರ್ಟೆಂಟು. ಕೆಲವೊಂದ್ಸಲ ಏನು ಮಾಡ್ತಾರೆ, ಆ್ಯನ್ಯಲ್ ಸ್ಯಾಲ್ರಿ ಪೇ ಮಾಡಲ್ಲ ಅಥವಾ ಕೊಡಲ್ಲ, ಅವರು ಪರ್ ಮಂತ್ ಅಂತ ಕೊಟ್ಟಿರ್ತಾರೆ. ಪರ್ ಮಂತ್ ಅಂದಾಗ ಏನು ಮಾಡಬೇಕಾಗುತ್ತೆ? ಮಲ್ಟಿಪ್ಲೈ ಮಾಡಬೇಕಾಗುತ್ತೆ 12ಗೆ. ಬಟ್ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿರೋದ್ರಿಂದ ನಾವು ಡೈರೆಕ್ಟ್ ಇನ್ಫಾರ್ಮೇಷನ್ನ ತೊಗೊಳ್ಳೋಣ. ನೆಕ್ಸ್ಟು ಅದೇ ಅಡ್ಜಸ್ಟ್ಮೆಂಟಲ್ಲಿ ಕಮಿಷನ್ ಟು ಜ್ಯೇಷ್ಠ 4,000 ರುಪೀಸ್. ಸೊ ಇನ್ನೊಬ್ಬ ಪಾರ್ಟ್ನರಿಗೆ ನಾವೇನು ಕೊಡ್ತಾ ಇದ್ದೀವಿ? ಕಮಿಷನ್ನ ಪೇ ಮಾಡ್ತಾ ಇದ್ದೀವಿ 4,000 ರುಪೀಸ್. ಎರಡನ್ನೂ ನಾವು ಪರ್ ಆ್ಯನಮ್ಗೆ ಕನ್ಸಿಡರ್ ಮಾಡಬೇಕು. ಲಾಸ್ಟ್ ಅಡ್ಜಸ್ಟ್ಮೆಂಟ್ ದೇ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್ ಶ್ರೇಷ್ಠ ರುಪೀಸ್ 40,000 ಆ್ಯಂಡ್ ಜ್ಯೇಷ್ಠ ರುಪೀಸ್ 30,000. ಸೊ ನಾವು ಇದನ್ನು ಕಂಪ್ಲೀಟಾಗಿ ಇಗ್ನೋರ್ ಮಾಡಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ನಾವು ಡ್ರಾಯಿಂಗ್ನ ಮೆನ್ಷನ್ ಮಾಡೋಂಗಿರಲ್ಲ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮೆನ್ಷನ್ ಮಾಡಬೇಕು. ನಮಗೆ ಆಲ್ರೆಡಿ ಸೆಕೆಂಡ್ ಅಡ್ಜಸ್ಟ್ಮೆಂಟಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇರೋದ್ರಿಂದ ಇದು ನಮಗೆ ಯೂಸ್ ಇಲ್ಲ. ಸೊ ನೀವು 40,000 ಮತ್ತು 30,000 ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾವು ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ಮೇಟ್ ಇದು. ಡೆಬಿಟ್ ಕ್ರೆಡಿಟ್ ಮ್ಯಾಂಡೇಟ್ರಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಪರ್ಟಿಕ್ಯುಲರ್ ಅಮೌಂಟ್. ಸೊ ಈ ಫಾರ್ಮೇಟಲ್ಲಿ ಡೆಬಿಟ್ ಕ್ರೆಡಿಟ್ ಬರ್ದಿಲ್ಲ ಅಂತಂದರೆ 1 ಮಾರ್ಕ್ಸ್ನ ಡಿಡಕ್ಟ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ ಫೈನಲ್ ಎಕ್ಸಾಮಲ್ಲಿ. ಸೊ ಮಿಸ್ ಮಾಡದೆ ಡೆಬಿಟ್ ಮತ್ತು ಕ್ರೆಡಿಟ್ನ ಮೆನ್ಷನ್ ಮಾಡಿ. ಸೊ ಜನರಲಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಶಾರ್ಟ್ ಕಟ್ ಥರ ಯೂಸ್ ಮಾಡ್ತಾರೆ. ಓಕೆ, ಈ ಎರಡು ಇನ್ಫಾರ್ಮೇಷನ್ ಕ್ರೆಡಿಟ್ ಸೈಡಲ್ಲಿ ಬರುತ್ತೆ, ಈ ಇನ್ಫಾರ್ಮೇಷನ್ ಡೆಬಿಟ್ ಸೈಡಲ್ಲಿ ಬರುತ್ತೆ. ಬಟ್ ನಿಮಗೆ ಯಾಕೆ ಡೆಬಿಟ್ ಅಥವಾ ಕ್ರೆಡಿಟಲ್ಲಿ ಬರ್ತಾ ಇದೆ ಅಂತ ಗೊತ್ತಾಗಿಲ್ಲ ಅಂತಂದರೆ, ಓಕೆ ಇವಾಗ ನೀವು 6 ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ, ಬಟ್ ನಿಮಗೆ ಕಾಲೇಜಲ್ಲಿ ಇಂಟರ್ವ್ಯೂ ಆಗಿರ್ಬೋದು ಅಥವಾ ಜಾಬ್ ಇಂಟರ್ವ್ಯೂನಲ್ಲಾಗಿರ್ಬೋದು, ಆಗ ನಿಮಗೆ ಏನಕ್ಕೆ ಬಂದಿದೆ ಅನ್ನೋದೇ ಗೊತ್ತಾಗಲ್ಲ. ಸೊ ನಾವು ಬೇಸಿಕ್ ಜರ್ನಲ್ ಎಂಟ್ರಿಯಿಂದ ಫ್ರೇಮ್ ಮಾಡಿದ್ರೆ ಈಸಿ ಆಗುತ್ತೆ. ಸೊ ನಾನು ನಿಮಗೆ ಶಾರ್ಟ್ ಕಟ್ ಮೆಥಡಲ್ಲೂ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದ್ರ ಜೊತೆಗೆ ಜರ್ನಲ್ ಎಂಟ್ರಿನೂ ಹೇಳ್ಕೊಡ್ತೀನಿ, ರೀಸನಿಂಗ್. ಸೊ ಏನೊಂದು 2-3 ಮಿನಿಟ್ಸ್ ವಿಡಿಯೋ ಲೆಂತ್ ಎಕ್ಸ್ಟ್ರಾ ಆಗ್ಬೋದು, ಬಟ್ ನಿಮಗೆ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನಮಗೆ ಫಸ್ಟ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ? ಪ್ರಾಫಿಟ್ ಆ್ಯಂಡ್ ಲಾಸ್. ಸೊ ಪ್ರಾಫಿಟ್ ವ್ಯಾಲ್ಯೂ ಎಷ್ಟಿದೆ? ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 66,000. ಸೊ ನಾವು ಏನಕ್ಕೆ 66,000ನ ಕ್ರೆಡಿಟ್ ಸೈಡಲ್ಲಿ ಮೆನ್ಷನ್ ಮಾಡಿದ್ದೀವಿ? ಯಾಕೆ ಅಂತಂದರೆ, ಸೊ ಇವಾಗ 2 ಪಿಗ್ಗಿ ಬ್ಯಾಂಕ್ ಇದೆ ಅಂತ ಅನ್ಕೊಳ್ಳಿ ನಿಮ್ಮ ಹತ್ರ. ಒಂದು ಬಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ, ಇನ್ನೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆ್ಯಕ್ಚುಲಿ ಬಂದು ನಾಮಿನಲ್ ಅಕೌಂಟ್ ಆಗುತ್ತೆ. ಸೊ ನೀವೇನಾದರೂ ಇಂಗ್ಲೀಷ್ ಸಿಸ್ಟಮ್ ಕಲ್ತಿದ್ರೆ ಅದು ನಾಮಿನಲ್ ಅಕೌಂಟು, ಎಕ್ಸ್ಪೆನ್ಸ್ ಅಥವಾ ಇನ್ಕಮ್ ಅಕೌಂಟ್ ಆಗುತ್ತೆ. ಅಥವಾ ಅಂಡರ್ ಅಮೆರಿಕನ್ ಸಿಸ್ಟಮಲ್ಲಿ P&L ಅಕೌಂಟ್ ಬಂದುಬಿಟ್ಟು ಸಮ್ಟೈಮ್ಸ್ ಇನ್ಕಮ್ ಅಕೌಂಟ್ ಆಗುತ್ತೆ, ಸಮ್ಟೈಮ್ ಎಕ್ಸ್ಪೆನ್ಸ್ ಅಕೌಂಟ್ ಆಗುತ್ತೆ. ಸೊ ಈಗ ನಮ್ಮ ಹತ್ರ ಪ್ರಾಫಿಟ್ ಆ್ಯಂಡ್ ಲಾಸ್ ಇದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇದೆ. ಸೊ ಏನು ಎಂಟ್ರಿ ಇದು? ಟ್ರಾನ್ಸ್ಫರ್ ಎಂಟ್ರಿ ಅಲ್ವಾ? ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ನ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದಾಗ ಯಾವ ಅಕೌಂಟ್ ಇನ್ಕ್ರೀಸ್ ಆಗುತ್ತೆ, ಯಾವ ಅಕೌಂಟ್ ಡಿಕ್ರೀಸ್ ಆಗುತ್ತೆ ಹೇಳಿ. ಸೊ ಇಲ್ಲಿ ಇರ್ತಕ್ಕಂಥ ಪ್ರಾಫಿಟ್ ಆ್ಯಂಡ್ ಲಾಸ್ 66,000ನ ತೆಗೆದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇನ್ಕ್ರೀಸ್ ಆಗುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡಿಕ್ರೀಸ್ ಆಗುತ್ತೆ. ಕರೆಕ್ಟಾ? ಸೊ ಆ್ಯಸ್ ಪರ್ ಇನ್ಕಮ್ ರೂಲ್ ಇನ್ಕ್ರೀಸ್ ಆದರೆ ಯಾವ ಸೈಡ್ ತೋರಿಸ್ತೀವಿ ನಾವು?
ಕ್ರೆಡಿಟ್ ಸೈಡ್ ತೋರಿಸ್ತೀವಿ, ಡಿಕ್ರೀಸ್ ಆದರೆ ಡೆಬಿಟ್ ಸೈಡ್ ತೋರಿಸ್ತೀವಿ. ಸೊ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಟ್ರಾನ್ಸ್ಫರ್ ಮಾಡಿದಾಗ ಏನಾಯಿತು, ಜರ್ನಲ್ ಎಂಟ್ರಿ ಪ್ರಕಾರ ಎಲ್ಲಿ ಬರುತ್ತೆ, ಡೆಬಿಟಲ್ಲಿ ಬರುತ್ತೆ ಅಲ್ವಾ. ಸೊ ಜರ್ನಲ್ ಎಂಟ್ರಿ ಬಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಸೊ ಯಾವ ಸೈಡ್ ಬರಿತೀವಿ, ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಜರ್ನಲಲ್ಲಿ ಡೆಬಿಟ್ ಸೈಡಲ್ಲಿ ಇದ್ದರೆ ಇಲ್ಲಿ ನಾವು ಅದನ್ನು ಕ್ರೆಡಿಟ್ ಸೈಡಲ್ಲಿ ಬರಿತೀವಿ. ಸೊ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್, ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 66,000. ಓಕೆ, ಇದಾದಮೇಲೆ 1 by 1 ಅಡ್ಜಸ್ಟ್ಮೆಂಟ್ ನೋಡ್ತಾ ಹೋಗೋಣ. ಮೊದಲನೇ ಅಡ್ಜಸ್ಟ್ಮೆಂಟ್ ಬಂದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 5% ಪರ್ ಆನಮ್ ಅಂತ ಇದೆ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನು, ಸೊ ಸಿಂಪಲ್ ಆಲ್ರೆಡಿ ಹೇಳಿದೆ ಅಲ್ವಾ, ತುಂಬ ಕಾಂಪ್ಲಿಕೇಟೆಡ್ ಆಗಿ ತೊಗೋಬೇಡಿ. ಇದರಲ್ಲಿ 5 ಇನ್ಫಾರ್ಮೇಷನ್ ಬರೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಅದೆರಡು ಇನ್ಫಾರ್ಮೇಷನ್ನ ಜನರಲಿ ನಾವು ಕ್ರೆಡಿಟ್ ಸೈಡಲ್ಲೇ ತೋರಿಸೋದು ಪ್ರತಿಯೊಂದು ಕ್ವಶನಲ್ಲೂ. ಡೆಬಿಟ್ ಸೈಡಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲರಿ ಮತ್ತು ಕಮಿಷನ್ನ ತೋರಿಸ್ತೀವಿ. ಸೊ ನಾನು ಈ ಥರ ಹೇಳ್ಬಿಟ್ಟು ಕಂಟಿನ್ಯೂ ಮಾಡ್ಬೋದು, ಬಟ್ ನಿಮಗೆ ಅದು ಅರ್ಥ ಆಗಬೇಕಲ್ವಾ ನಾವು ಯಾಕೆ ಡೆಬಿಟ್ ಸೈಡಲ್ಲೇ ತೋರಿಸ್ತಿದ್ದೀವಿ ಅಂತೇಳಿ. ಸೊ ಅದಕ್ಕೋಸ್ಕರ ಲಿಟ್ಲ್ ಬಿಟ್ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಅಷ್ಟೇ ಇದು. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಏನು, ಓನರ್ ನಮಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ನಾವು ಯಾರ ಪರ್ಸ್ಪೆಕ್ಟಿವಲ್ಲಿ ಯಾವಾಗಲೂ ಥಿಂಕ್ ಮಾಡಬೇಕು, ವಿ ಹ್ಯಾವ್ ಟು ಥಿಂಕ್ ಇನ್ ದ ಪರ್ಸ್ಪೆಕ್ಟಿವ್ ಆಫ್ ಬಿಸ್ನೆಸ್ ಅಲ್ವಾ. ಸೊ ಇವಾಗ ಬಿಸ್ನೆಸ್ಸಿಗೆ ಓನರ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ನಾವು ಅವರಿಗೆ ಇಂಟ್ರೆಸ್ಟ್ ಪೇ ಮಾಡಬೇಕು ಅಂತಂದರೆ ಇಸ್ ದಟ್ ಎನ್ ಎಕ್ಸ್ಪೆನ್ಸ್ ಆರ್ ಇನ್ಕಮ್, ಕರೆಕ್ಟ್, ಎಕ್ಸ್ಪೆನ್ಸ್ ಅಲ್ವಾ. ಸೊ ನಮಗೆ ಎಕ್ಸ್ಪೆನ್ಸ್ ರೂಲ್ನ ಅಪ್ಲೈ ಮಾಡಿ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆ, ಆ ಎಕ್ಸ್ಪೆನ್ಸ್ನ ನಾವು P&L ಅಪ್ರಾಪ್ರಿಯೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದಾಗ ಏನಾಗುತ್ತೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸ್ಪೆನ್ಸ್ ಅಕೌಂಟ್ ಡಿಕ್ರೀಸ್ ಆಗುತ್ತೆ, P&L ಅಪ್ರಾಪ್ರಿಯೇಷನ್ ಅಕೌಂಟ್ ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಜರ್ನಲ್ ಎಂಟ್ರಿ ಬಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಬಿಟೆಡ್ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್, ಕರೆಕ್ಟ್ ಅಲ್ವಾ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದರೆ ಎಕ್ಸ್ಪೆನ್ಸು ಡಿಕ್ರೀಸ್ ಆಗ್ತಾ ಇದೆ. ಯಾರಿಬ್ಬರು ಪಾರ್ಟ್ನರ್ಗೆ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದು ನಾವು, ಶ್ರೇಷ್ಠ ಮತ್ತು ಜ್ಯೇಷ್ಠಗೆ. ಎಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, 4 lakh ಮತ್ತು 3 lakh. 4 lakhಗೆ 5% ಕ್ಯಾಲ್ಕುಲೇಷನ್ ಮಾಡಿ. ಶ್ರೇಷ್ಠ 4 lakh ಇಂಟು 5% ಮಾಡಿದ್ರೆ 20,000 ಬರುತ್ತೆ. ಜ್ಯೇಷ್ಠ 3 lakh ಇಂಟು 5% ಮಾಡಿದ್ರೆ 15,000 ಬರುತ್ತೆ. ಸೊ ಆ್ಯಡ್ ಮಾಡಿ ಔಟರ್ ಕಾಲಮ್ಗೆ ಹಾಕಿದ್ರೆ ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಂದುಬಿಟ್ಟು ನಮಗೆ 35,000 rupees ಇದೆ. ಸೊ ಈ ಎಕ್ಸ್ಪೆನ್ಸ್ನ ನಾವು P&L ಅಪ್ರಾಪ್ರಿಯೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದಾಗ P&L ಅಪ್ರಾಪ್ರಿಯೇಷನ್ ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆಗುತ್ತೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಕ್ಸ್ಪೆನ್ಸ್ ಡಿಕ್ರೀಸ್ ಆಗುತ್ತೆ. ಆಸ್ ಪರ್ ದ ರೂಲ್ ಏನು ಮಾಡ್ತೀವಿ ನಾವು, ಜರ್ನಲ್ ಎಂಟ್ರಿನಲ್ಲಿ ಬಂದು ಕ್ರೆಡಿಟ್ ಸೈಡಲ್ಲಿ ಇದೆ, ಸೊ ಲೆಡ್ಜರಲ್ಲಿ ಡೆಬಿಟಲ್ಲಿ ಬರೀತೀವಿ. ಸೊ ನೆಕ್ಸ್ಟ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಶ್ರೇಷ್ಠ ₹2,000 ಆ್ಯಂಡ್ ಜ್ಯೇಷ್ಠ ₹1,500. ಹೌದು, ಕರೆಕ್ಟಾಗಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ನಾವು ಕ್ಯಾಲ್ಕುಲೇಷನ್ ಮಾಡೋ ನೆಸಸರಿ ಇಲ್ಲ. ಬಟ್ ಈಗ ಯಾವ ಸೈಡ್ ಬರುತ್ತೆ, ಡೆಬಿಟ್ ಸೈಡ್ ಬರುತ್ತಾ ಕ್ರೆಡಿಟ್ ಸೈಡ್ ಬರುತ್ತಾ. ಸೊ ಅದನ್ನು ತಿಳ್ಕೊಬೇಕು ಅಂತಂದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಏನು ಅಂತ ತಿಳ್ಕೊಬೇಕು ನೀವು. ಸೊ ನಮಗೆ ಡ್ರಾಯಿಂಗ್ ಅಂದರೆ ಏನು, ಓನರು ಬಿಸ್ನೆಸ್ಸಿಂದ ವಿತ್ಡ್ರಾ ಮಾಡ್ತಾರೆ ಪರ್ಸ್ನಲ್ ಯೂಸಿಗೆ, ಅದನ್ನು ಡ್ರಾಯಿಂಗ್ ಅಂತ ಕರಿತೀವಲ್ವ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ನ ಬಿಸ್ನೆಸ್ಸು ಓನರಿಗೆ ಕೊಡ್ತಾರಾ, ಓನರ್ ಬಿಸ್ನೆಸ್ಸಿಗೆ ಕೊಡ್ತಾರಾ. ಸೊ ಓನರ್ ವಿತ್ಡ್ರಾ ಮಾಡಿದ್ದಾನೆ ಅಂದಮೇಲೆ ಓನರೇ ಇಂಟ್ರೆಸ್ಟ್ ಪೇ ಮಾಡಬೇಕಲ್ವಾ. ಸೊ ಫಾರ್ ಬಿಸ್ನೆಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಸ್ ಆನ್ ಇನ್ಕಮ್. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಕೌಂಟ್ ಏನು, ಇನ್ಕಮ್ ಅಕೌಂಟು. ಸೊ P&L ಅಪ್ರಾಪ್ರಿಯೇಷನ್ ಅಕೌಂಟ್ ಏನಾಗುತ್ತೆ, ಅದು ಇನ್ಕಮ್ ಅಕೌಂಟ್ ಆಗುತ್ತೆ. ಸೊ ಇಲ್ಲಿ ಇರ್ತಕ್ಕಂಥ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ 2,000 ಮತ್ತು 1,500, ಅದು 3,500ನ P&L ಅಪ್ರಾಪ್ರಿಯೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದಾಗ ಏನಾಗುತ್ತೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಡಿಕ್ರೀಸ್ ಆಗುತ್ತೆ. ಇನ್ಕಮ್ ಡಿಕ್ರೀಸ್ ಆದಾಗ ಏನಾಗುತ್ತೆ ಜರ್ನಲ್ ಎಂಟ್ರಿ ಪ್ರಕಾರ, ಇಫ್ ಇನ್ಕಮ್ ಡಿಕ್ರೀಸಸ್ ಇಟ್ ಕಮ್ಸ್ ಇನ್ ಡೆಬಿಟ್ ಸೈಡ್. ಸೊ ಜರ್ನಲ್ ಎಂಟ್ರಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಕೌಂಟ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಸೊ ಯಾರಿಬ್ರಿಗೆ ಪೇ ಮಾಡಬೇಕು ನಾವು, ಶ್ರೇಷ್ಠ ಮತ್ತು ಜ್ಯೇಷ್ಠಗೆ. ಎಷ್ಟು ಅಮೌಂಟು, 2,000 ಮತ್ತು 1,500. ಸೊ ಶ್ರೇಷ್ಠ 2,000 rupees, ಜ್ಯೇಷ್ಠ 1,500. ಸೊ ಟೋಟಲ್ ಎಷ್ಟು ಬಂತು, 3,500. ಸೊ ನೆಕ್ಸ್ಟ್ ಥರ್ಡ್ ಅಡ್ಜಸ್ಟ್ಮೆಂಟ್, ಇಯರ್ಲಿ ಸ್ಯಾಲರಿ ಆಫ್ ಶ್ರೇಷ್ಠ ₹6,000. ಈ ಫಾರ್ಮ್ ನಾವು ಸ್ಯಾಲ್ರಿನ ಪೇ ಮಾಡ್ತೀವಿ ಅಂದರೆ ಏನು, ನಮಗದು ಎಕ್ಸ್ಪೆನ್ಸ್ ಅಲ್ವಾ. ಸೊ ಎಕ್ಸ್ಪೆನ್ಸ್ನ P&L ಅಪ್ರಾಪ್ರಿಯೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಎಕ್ಸ್ಪೆನ್ಸ್ ಅಕೌಂಟ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಆಸ್ ಪರ್ ದ ರೂಲ್ ಇಫ್ ಎಕ್ಸ್ಪೆನ್ಸ್ ಇನ್ಕ್ರೀಸಸ್ ಡೆಬಿಟ್, ಎಕ್ಸ್ಪೆನ್ಸ್ ಡಿಕ್ರೀಸ್ ಆದರೆ ಕ್ರೆಡಿಟ್ ಅಲ್ವಾ. ಸೊ ಜರ್ನಲ್ ಎಂಟ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಬಿಟೆಡ್ ಟು ಶ್ರೇಷ್ಠ ಸ್ಯಾಲರಿ ಅಕೌಂಟ್. ಎಕ್ಸ್ಪೆನ್ಸ್ ಏನಾಗಿದೆ ಇಲ್ಲಿ, ಡಿಕ್ರೀಸ್ ಆಗಿದೆ. ಯಾಕೆ ಡಿಕ್ರೀಸ್ ಆಯಿತು ಅಂತಂದರೆ ಆ ಎಕ್ಸ್ಪೆನ್ಸ್ನ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ. ಎಷ್ಟು ಅಮೌಂಟ್ ಇದೆ ಇಲ್ಲಿ, 6,000 ಇದೆ. ನೆಕ್ಸ್ಟ್ ಕಮಿಷನ್ ಟು ಜ್ಯೇಷ್ಠ ₹4,000. ಸೊ ಕಮಿಷನ್ ಏನಾಗುತ್ತೆ, ಸೇಮ್ ಎಕ್ಸ್ಪೆನ್ಸ್ ಸ್ಯಾಲ್ರಿ ಥರನೇ ಅಲ್ವಾ, ಕಮಿಷನ್ ಆಲ್ಸೋ ಎಕ್ಸ್ಪೆನ್ಸ್. ಸೊ ನೀವು ಕಮಿಷನ್ ಅಕೌಂಟ್ನ P&L ಅಪ್ರಾಪ್ರಿಯೇಷನ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಎಕ್ಸ್ಪೆನ್ಸ್ ಬಂದು ಡಿಕ್ರೀಸ್ ಆಗುತ್ತೆ. ಯಾವಾಗ ಎಕ್ಸ್ಪೆನ್ಸ್ ಡಿಕ್ರೀಸ್ ಆಗುತ್ತೆ ಅದನ್ನು ಯಾವ ಸೈಡ್ ಬರೀಬೇಕಾಗುತ್ತೆ, ನೀವು ಡೆಬಿಟ್ ಸೈಡಲ್ಲಿ ಬರೀಬೇಕಾಗುತ್ತೆ. ಸೊ ಟು ಜ್ಯೇಷ್ಠಾಸ್ ಕಮಿಷನ್ ಅಕೌಂಟ್ 4,000. ಜರ್ನಲ್ ಎಂಟ್ರಿ ಏನು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಬಿಟೆಡ್ ಟು ಜ್ಯೇಷ್ಠಾಸ್ ಕಮಿಷನ್ ಅಕೌಂಟ್. ಯಾಕೆ ಜ್ಯೇಷ್ಠಾಸ್ ಕಮಿಷನ್ ಅಕೌಂಟ್ ಕ್ರೆಡಿಟ್ ಆಯ್ತು ಇಲ್ಲಿ, ಯಾಕೆ ಅಂತ ಅಂದರೆ ಎಕ್ಸ್ಪೆನ್ಸ್ ಬಂದುಬಿಟ್ಟು ಡಿಕ್ರೀಸ್ ಆಗಿದೆ. ಇನ್ಕ್ರೀಸ್ ಆದರೆ ಡೆಬಿಟಲ್ಲಿ ಬರಬೇಕು, ಡಿಕ್ರೀಸ್ ಆದರೆ ಕ್ರೆಡಿಟಲ್ಲಿ ಬರಬೇಕು. ಜರ್ನಲ್ ಎಂಟ್ರಿನಲ್ಲಿ ಕ್ರೆಡಿಟಲ್ಲಿದೆ ಅಂತ ಅಂದರೆ ಲೆಡ್ಜರಲ್ಲಿ ಅದು ಡೆಬಿಟ್ ಆಗುತ್ತೆ.
ಹೌದಲ್ವಾ? ಸೊ ಬೇರೆ ಯಾವ್ದು ಅಡ್ಜಸ್ಟ್ಮೆಂಟ್ ಇದೆ? ಓಕೆ, ಲಾಸ್ಟ್ ಅಡ್ಜಸ್ಟ್ಮೆಂಟು ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್ ಶ್ರೇಷ್ಠ ₹40,000, ಜ್ಯೇಷ್ಠ 30,000. ಕ್ವಶನ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದೆ ಅಲ್ವಾ, ಈ ಡ್ರಾಯಿಂಗ್ ವ್ಯಾಲ್ಯೂ ನಮಗೆ ಇಂಪಾರ್ಟೆಂಟ್ ಅಲ್ಲ. ಯಾಕೆಂದರೆ ನಾವು ಡ್ರಾಯಿಂಗ್ನ ಮೆನ್ಷನ್ ಮಾಡಲ್ಲ P&L ಅಪ್ರಾಪ್ರಿಯೇಷನಲ್ಲಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಮಾತ್ರ ಮೆನ್ಷನ್ ಮಾಡ್ತೀವಿ. ಸೊ ಈ ಕ್ವಶನಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿದ್ದಾರಾ? ಹೌದು, ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ನಾವು ಆಲ್ರೆಡಿ ತೊಗೊಂಡಿದ್ದೀವಿ. ಸೊ ಈ ಕಂಪ್ಲೀಟ್ ಅಡ್ಜಸ್ಟ್ಮೆಂಟ್ನ ನಾವು ಇಗ್ನೋರ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು? ನೀವೇನು ಮಾಡಬೇಕು ಅಂತಂದರೆ, ಯಾವ ಸೈಡಲ್ಲಿ ಜಾಸ್ತಿ ಬ್ಯಾಲೆನ್ಸ್ ಇದೆ ಅಂತ ನೋಡಬೇಕು. ಸೊ ಡೆಬಿಟ್ ಸೈಡಲ್ಲಿ ಜಾಸ್ತಿ ಇದೆಯಾ ಅಥವಾ ಕ್ರೆಡಿಟ್ ಸೈಡಲ್ಲಿ ಜಾಸ್ತಿ ಇದೆಯಾ? ಕ್ರೆಡಿಟಲ್ಲಿ ಜಾಸ್ತಿ ಇದೆ ಅಂತ ಅಂದರೆ ನಮಗೆ ಪ್ರಾಫಿಟಲ್ಲಿದ್ದೀವಿ, ಬಿಸ್ನೆಸ್ ಪ್ರಾಫಿಟಲ್ಲಿದೆ ಅಂತ. ಡೆಬಿಟ್ ಸೈಡಲ್ಲಿ ಜಾಸ್ತಿ ಇದೆ ಅಂತ ಅಂದರೆ ಫರ್ಮ್ ಲಾಸಲ್ಲಿದೆ ಅಂತ ಅರ್ಥ. ಸೊ ಇವಾಗ ಇಲ್ಲಿ ನೀವು ಲೆಕ್ಕ ಹಾಕಿದ್ರೆ ಕ್ರೆಡಿಟ್ ಸೈಡಲ್ಲಿ ಜಾಸ್ತಿ ಇದೆ. ಎಷ್ಟಿದೆ? 69,500 ಇದೆ. ಸೊ ಕ್ರೆಡಿಟ್ ಸೈಡಲ್ಲಿರೋ ಸೇಮ್ 69,500ನ ಡೆಬಿಟ್ ಸೈಡಲ್ಲಿ ಕಾಪಿ ಪೇಸ್ಟ್ ಮಾಡಿ, 69,500. ಸೊ ಈ 69,500ನ ಯಾವ ಸೈಡ್ ಕಡಿಮೆ ಇದೆಯಲ್ವಾ, ಈ ಬ್ಯಾಲೆನ್ಸ್ನ ಮೈನಸ್ ಮಾಡಿ. 69,500 ಮೈನಸ್ 35,000, 6,000 ಆ್ಯಂಡ್ 4,000. ಸೊ ಎಷ್ಟು ಬರುತ್ತೆ? 24,500. ಸೊ ಫೈನಲಿ ಎಲ್ಲ ಎಕ್ಸ್ಪೆನ್ಸು ಮೈನಸ್ ಮಾಡಿದ್ಮೇಲೆ ಪಾರ್ಟ್ನರ್ಸ್ಗೆ ಟೋಟಲ್ ಶ್ರೇಷ್ಠಗೆ ಮತ್ತು ಜ್ಯೇಷ್ಠಗೆ ಎಷ್ಟು ಸಿಗ್ತಾ ಇದೆ? 24,500. ಸೊ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ 24,500. ಸೊ ಈಗ ಏನಾಗುತ್ತೆ? ಇದು ಪ್ರಾಫಿಟ್ ಅಲ್ವಾ, ನಾವು ಯಾರಿಗೆ ಕೊಡ್ತಾ ಇದ್ದೀವಿ? ಶ್ರೇಷ್ಠ ಮತ್ತು ಜ್ಯೇಷ್ಠಗೆ. ಕ್ಯಾಪಿಟಲ್ ರೂಲ್ ಏನು? ಇನ್ಕ್ರೀಸ್ ಆದರೆ ಕ್ರೆಡಿಟಲ್ಲಿ ಬರುತ್ತೆ, ಡಿಕ್ರೀಸ್ ಆದರೆ ಡೆಬಿಟಲ್ಲಿ ಬರುತ್ತೆ. ಸೊ ಜರ್ನಲ್ ಎಂಟ್ರಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಬಿಟೆಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಯಾಕೆ ಡೆಬಿಟ್ ಆಯಿತು? ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಂದರೆ 24,500 ಪ್ರಾಫಿಟ್ ಇದೆ ನನ್ನ ಹತ್ರ. ಈ ಅಮೌಂಟ್ ಏನು ಮಾಡಿದೆ ನಾನು ಇವಾಗ? ಇಂಡಿವಿಜುವಲ್ ಪಾರ್ಟ್ನರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಈ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಇಲ್ಲೇನಾದ್ರೂ ಬ್ಯಾಲೆನ್ಸ್ ಇದೆಯಾ? ಇಲ್ಲ, ಡಿಕ್ರೀಸ್ ಆಯಿತು. ಸೊ ಇನ್ಕಮ್ ಡಿಕ್ರೀಸ್ ಆದರೆ ಎಲ್ಲಿ ಬರುತ್ತೆ? ಡೆಬಿಟ್ ಸೈಡಲ್ಲಿ ಬರುತ್ತೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಬಿಟ್. ಓಕೆ, ದೆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟಲ್ಲಿ ಯಾಕೆ ಬಂತು? ಅಂದರೆ ಟು ಶ್ರೇಷ್ಠ ಕ್ಯಾಪಿಟಲ್ ಅಕೌಂಟ್ ಆಗಿರ್ಬೋದು, ಟು ಜ್ಯೇಷ್ಠ ಕ್ಯಾಪಿಟಲ್ ಅಕೌಂಟ್. ಯಾಕೆ ಅಂದರೆ ಕ್ಯಾಪಿಟಲ್ ರೂಲ್ ಏನು? ಇಫ್ ಇನ್ಕ್ರೀಸಸ್ ಕಮ್ಸ್ ಇನ್ ದ ಕ್ರೆಡಿಟ್ ಸೈಡ್. ಸೊ ನೀವು 24,500 ಯಾರಿಗೆ ಟ್ರಾನ್ಸ್ಫರ್ ಮಾಡಿದ್ರಿ? ಶ್ರೇಷ್ಠ ಮತ್ತು ಜ್ಯೇಷ್ಠಗೆ. ಸೊ ಅವಾಗ ಏನಾಗುತ್ತೆ? ಕ್ಯಾಪಿಟಲ್ ಬ್ಯಾಲೆನ್ಸ್ ಬಂದು ಇನ್ಕ್ರೀಸ್ ಆಗುತ್ತೆ ಅಲ್ವಾ? ಸೊ ಅದರಿಂದ ಬಂದ್ಬಿಟ್ಟು ಕ್ರೆಡಿಟ್ ಸೈಡ್ ಆಗುತ್ತೆ. ಸೊ ಜರ್ನಲ್ ಎಂಟ್ರಿನಲ್ಲಿ ಕ್ರೆಡಿಟಲ್ಲಿ ಇದ್ದೇನಾಗುತ್ತೆ? ಲೆಡ್ಜರಲ್ಲಿ ಡೆಬಿಟ್ ಸೈಡ್ ಆಗುತ್ತೆ. ಸೊ ಶ್ರೇಷ್ಠ 24,500 ಇಂಟು 3/5 14,700, ಜ್ಯೇಷ್ಠ 24,500 ಇಂಟು 2/5 9,800. ಯಾವುದು ಇದು? 3/5 2/5. ಆ 24,500 ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಜಸ್ಟ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅಷ್ಟೇ. ಸೊ 3/5 ಪ್ರಕಾರ 14,700 ಶ್ರೇಷ್ಠಾಗಿ ಬರುತ್ತೆ, ಜ್ಯೇಷ್ಠಗೆ 9,800 ಬರುತ್ತೆ. ಇಷ್ಟೇ ಸಿಂಪಲ್ ಆಗಿದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ನನಗೆ ಅರ್ಥ ಆಗುತ್ತೆ. ನಿಮಗೇನಾದರೂ ಕನ್ಫ್ಯೂಷನ್ ಆದರೆ ಅಥವಾ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗು, ಎಕ್ಸ್ಪೆನ್ಸ್, ಇನ್ಕಮ್ ಐಡೆಂಟಿಫೈ ಮಾಡೋದು ಕಷ್ಟ ಆದರೆ ನಿಮಗೆ ಫ್ರೇಮ್ ಮಾಡೋದಕ್ಕಾಗಲ್ಲ ಅಲ್ವಾ ಜರ್ನಲ್ ಎಂಟ್ರಿ? ಅದು ನನಗೆ ಅರ್ಥ ಆಗುತ್ತೆ. ಬಟ್ ನೀವು ಇದೇ ರೀತಿ ಶಾರ್ಟ್ಕಟ್ ಮೆಥಡಲ್ಲೇ ಕಲ್ತ್ಕೊಂಡು ಹೋಗ್ತೀನಿ ಅಂತ ಅಂದರೆ ಅಕೌಂಟೆನ್ಸಿ ನೀವು 99 ಅಥವಾ 100 ಸ್ಕೋರ್ ಮಾಡಿದ್ರು ಏನು ಯೂಸ್ ಇಲ್ಲ. ನೀವು ಫ್ಯೂಚರ್ ಅಕೌಂಟೆಂಟ್ ಆಗಬೇಕು ಅಂತಂದರೆ ಅಥವಾ CA ಆಗಬೇಕು ಅಂದರೆ, CS ಆಗಬೇಕು ಅಂತಂದರೆ ಬೇಸಿಕ್ ಫೌಂಡೇಶನ್ ಕಲ್ತ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ನಿಮಗೇನಾದರೂ ಜರ್ನಲ್ ಎಂಟ್ರಿನಲ್ಲಿ ಡೌಟ್ಸ್ ಇದೆ ಅಥವಾ ಐಡೆಂಟಿಫೈಯಿಂಗ್ ಅಕೌಂಟ್ಸಲ್ಲಿ ಡೌಟ್ ಇದೆ ಅಂತಂದರೆ ನಿಮಗೆ ಟೈಮ್ ಸಿಕ್ಕಿದಾಗ ಗ್ರೇಡ್ 11ಅಲ್ಲಿ ನಾನು ವಿಡಿಯೋ ಮಾಡಿಬಿಟ್ಟು ಹಾಕಿದ್ದೀನಿ. ಬೇಸಿಕ್ ಟರ್ಮ್ಸ್ ಮತ್ತು ಜರ್ನಲ್ ಎಂಟ್ರಿ ಒಂದು 2-3 ವಿಡಿಯೋ ಇದೆ ಅಷ್ಟೇ. ಸೊ ಅದನ್ನು ನೋಡ್ಕೊಂಡು ಬನ್ನಿ, ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಸೊ ಅದು ಬೇಡ, ನಮಗೆ ಡೈರೆಕ್ಟಾಗಿ ಶಾರ್ಟ್ಕಟ್ ಮೆಥಡಲ್ಲೇ ಬೇಕು ಅಂತ ಅಂದರೆ ಪ್ರತಿಯೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲೂ ನಿಮಗೆ ಇದೇ ಇನ್ಫಾರ್ಮೇಷನ್ಸ್ ಇರುತ್ತೆ. ಕ್ರೆಡಿಟ್ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಬರುತ್ತೆ. ಡೆಬಿಟ್ ಸೈಡಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಶ್ರೇಷ್ಠ ಸ್ಯಾಲ್ರಿ, ಜ್ಯೇಷ್ಠ ಕಮಿಷನ್ ಇರುತ್ತೆ. ಅದಾದಮೇಲೆ ನಾರ್ಮಲ್ ಬ್ಯಾಲೆನ್ಸಿಂಗ್ ಮಾಡ್ಬೋದು. ನಿಮಗೆ ಯಾವ ಮೆಥಡ್ ಈಸಿ ಅಂತ ಅನಿಸುತ್ತೆ ನೀವು ಅದೇ ರೀತಿ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ವಶನ್ ಬ್ಯಾಂಕಲ್ಲಿ ಸೆಕೆಂಡ್ ಕ್ವಶನ್ನ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಯೂಸ್ಫುಲ್ ಅನಿಸಿದರೆ ಮಾತ್ರ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಯೋರ್ ಸಪೋರ್ಟ್ motivates us to come up with more helpful videos like this. Let's simplify commerce together.